ನಾನು ನಗರಸಿದ್ಧ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡುವಂಥದ್ದು. ಏನು ವಿಶೇಷ ಏನಂತ ಕೇಳಿದ್ರೆ, ಇವತ್ತು ಏನು ಮಂಗಳೂರಿನಲ್ಲಿ ಏನು ಒಂದು ಯುವಕಿಯ ಒಂದು ಕೊಲೆ ನಡೆದಿದೆ, ಬರ್ಬರವಾಗಿ ಹತ್ಯೆ ಮಾರಣಾಂತಿಕ ಏನು ಮಚ್ಚಿನಿಂದ ಕೊಲ್ಲಿದ್ದಾನೆ. ಅವನಿಗೆ ಒಂದು ಏನು ಎನ್ಕೌಂಟರ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ಇದು ಬೇರೆ ಒಂದು ಹುಡುಗರಿಗೂ ಕೂಡ ಮುಂದಿನ ಕಪ್ಪು ಚುಕ್ಕಿನೇ. ಯಾಕಂತ ಕೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಏನು ಅವರಿಗೆ ಜೀವನದ ಮರಣದಂಡನೆ ಆಗ್ಬೋದು, ಎನ್ಕೌಂಟರ್ ಮಾಡುವಂಥದ್ದು ಮಾಡಬೇಕು. ಯಾಕಂತ ಕೇಳಿದ್ರೆ ಆ ಅಮಾಯಕ ಜೀವವನ್ನು ಬಲಿ ತೊಗೊಂಡಿದ್ದಾನೆ. ಯಾಕಂತ ಕೇಳಿದ್ರೆ ಅವನಿಗೆ ಮೋಸ ಆದರೆ ಅವ್ರು ಬೇರೆ ಅವರಿಗೆ ಆ ಹುಡುಗಿ ಎದುರಾಗಿ ಅವನಿಗೆ ಬದುಕು ಕಾಣಿಸ್ಬೇಕಾಗಿ ಅವರು ಬೆಳೆದು ನಿಂತು ಇದು ಮಾಡಿ ಕಾಣಿಸ್ಬೇಕಾಗಿ ಅದನ್ನು ಬಿಟ್ಟು ಅವನಿಗೆ ಕೊಲೆ ಮಾಡುವಂಥದ್ದು ಯಾವುದೇ ಅಧಿಕಾರ ಇಲ್ಲ. ಯಾಕಂತ ಕೇಳಿದ್ರೆ ಆ ಒಂದು ಮಹಿಳೆಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು. ಮತ್ತು ಈಗ ಇಂಥದನ್ನು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೆದರಬೇಕು. ಯಾಕಂತ ಕೇಳಿದ್ರೆ ಒಳ್ಳೆಯದಾಗಿ ಮತ್ತು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿರುವಂಥ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇದೊಂದು ಕಪ್ಪು ಚುಕ್ಕೆ ಆಗಿರ್ತದೆ. ಮತ್ತೇನಂತ ಕೇಳಿದ್ರೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಸರ್ಕಾರ ಮೇಲೆ ಭಯ ಇರೋದಿಲ್ಲ. ಮತ್ತು ಅಂತ ಕೇಳಿದ್ರೆ ಸರ್ಕಾರ ಇದಕ್ಕೆ ನ್ಯಾಯವನ್ನು ಕೊಡಿಸ್ತೇ ಅಂತ ಏನು ಬೋರ್ಡ್ ಹಾಕೊಂಡು ಏನೋ ಇರ್ತೀವಲ್ವ ನೀವು, ಅದಕ್ಕೆ ಬೋರ್ಡ್ ಹಾಕೊಂಡು ಇದ್ದಿರಲ್ವ, ಅದಕ್ಕಾಗಿ ಜನರಿಗೇನು ಮುಂದಿನ ಅವರನ್ನೇ ಕಾನೂನು ಕೈ ಎತ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಅದು ನೀವು ಶಿಕ್ಷೆಯನ್ನು ಕೊಟ್ಟರೆ, ಕಾನೂನಿಗೆ ಗೌರವ ಕೊಟ್ಟು ಜನ ಸುಮ್ಮನೆ ಇರ್ತಾರೆ. ಅದನ್ನು ಬಿಟ್ಕೊಂಡು ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ, ಈಗ ನೋಡಿ ಪಕ್ಕದ ಕೆಲವೊಂದು ರಾಜ್ಯಗಳಲ್ಲಿ, ಈಗ ತಮಿಳುನಾಡಲ್ಲಾಗಿರ್ಬೋದು, ಎಲ್ಲ ಕಡೆಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿ ಶಿಕ್ಷೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಆಗುವಂಥದ್ದಾಗಬೇಕು. ಅವನನ್ನು ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬೇಕು. ಯಾಕಂತ ಕೇಳಿದ್ರೆ ಹುಡುಗಿಗೆ ಒಂದು ನ್ಯಾಯ ಸಿಕ್ಕಬೇಕು, ಅದೊಂದು ಬಡ ಜೀವಕ್ಕೆ. ಮತ್ತೇನಂತ ಕೇಳಿದ್ರೆ ಆ ಥರ ಒಂದು ಪೈಶಾಚಿಕ ಕೃತ್ಯವನ್ನು ಮಾಡಿದವ್ರ ವಿರುದ್ಧ ಅವ್ರ ಮನಸ್ಥಿತಿ ಯಾವ ರೀತಿ ಇರ್ಬೋದು, ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ನೇಣುಗಮ್ಮ ಏರಿಸುವಂತಾಗಿರ್ಬೋದು, ಮತ್ತು ಎನ್ಕೌಂಟರ್ ಮಾಡೋದು ಯಾವುದ್ರಲ್ಲಿ ಒಂದಾದರೂ ಮಾಡಬೇಕು. ಯಾಕಂತ ಕೇಳಿದ್ರೆ ಜನರಿಗೆ, ಒಂದು ಹುಡುಗರಿಗೆ ಅದು ಭಯ ಹುಟ್ಟಬೇಕು. ಯಾಕಂತ ಕೇಳಿದ್ರೆ ಮುಂದಿನ ದಿನಗಳ ಕಾಯ್ದೆ ಕಾನೂನು ಸರ್ಕಾರ ಮೇಲೆ ಅವ್ರಿಗೆ ಭಯನೇ ಇರೋದಿಲ್ಲ. ಅದು ಏನು ಮುಂದಿನ ದಿನಗಳಲ್ಲಿ ಮಾರಕ ನಮ್ಮ ಒಂದು ಸಮಾಜಕ್ಕೆ. ಆ ಒಂದು ನಿಟ್ಟಿನಲ್ಲಿ ಇದು ತಪ್ಪಿಸ್ಕೊಂಡು ಬರ್ಬೋದು ಅಂತ ಅವರಿಗೆ ಕಾನ್ಫಿಡೆನ್ಸ್ ಬಂದರೆ ಮುಂದಿನ ದಿನಗಳು ಮತ್ತು ನಡೀಬೋದು. ಮತ್ತು ಅಂತ ಕೇಳಿದ್ರೆ ಸರ್ಕಾರದ ಒಂದು ಬಯಸಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇದರಲ್ಲೂ ನಮ್ಮ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಅಂದರೆ ಏನು, ರಾಜ್ಯದಿಂದಲೇ ಕೂಡ ದೇಶ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಆಗ್ತದೆ. ಅದು ಪ್ರತಿಯೊಂದು ರಾಜ್ಯದಲ್ಲೂ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕು. ಮತ್ತೇನಂತ ಕೇಳಿದ್ರೆ, ನೀವು ಸರ್ಕಾರ ಏನೋ ಒಂದು ಬೋರ್ಡನ್ನು ಹಾಕೊಂಡು ಕೂತ್ಕೊಂಡಿರ್ತೀರ, ಅದಕ್ಕೆ ಯೋಗ್ಯವಾದ ಸ್ಥಾನಮಾನ ಇರ್ತದೆ ಕಾಯ್ದೆ ಕಾನೂನಿಗೆ. ಅದು ಕಾಯ್ದೆ ಕಾನೂನು ನಂಬಿಕೆ ಬರಬೇಕು. ಸರ್ಕಾರದ ಇದಕ್ಕೊಂದು ನಂಬಿಕೆ ಬರಬೇಕಂದ್ರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿರ್ಬೋದು, ಎನ್ಕೌಂಟರ್ ಆಗಿ ಮಾಡಬೇಕು. ಯಾಕಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ಮಾಡೋದಕ್ಕೆ ಹೆದರಬೇಕು ಮುಂದಿನ ದಿನಗಳಲ್ಲಿ. ಮತ್ತು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಂಗಳೂರು ಜನತೆ ಏನು ದಕ್ಷಿಣ ಕನ್ನಡ ತೀವ್ರ ವಿರೋಧವನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ಇದನ್ನು ಮುಂದಿನ ದಿನಗಳಲ್ಲಿ ನಡೀಬಾರ್ದು. ನಮ್ಮ ರಾಜ್ಯದಲ್ಲಿ ಈ ಬೆಳವಣಿಗೆ ಒಂದು ಸೂಕ್ತ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.